ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ನಾನು ಇವತ್ತು ಮತ್ತೊಂದು ರೆಸಿಪಿ ತೋರ್ಸಕತ್ತೀನಿ ರೀ ನಿಮ್ಮ ಜೊತೆ. ಇವತ್ತು ನಾನು ಕಟ್ಟಿನ ಸಾರು ಮಾಡೋದು ಹೆಂಗಂತ ಹೇಳಿ, ಹೋಳ್ಗೆ ಮಾಡ್ಬೇಕಂತೇಳಿ ಬೇಳೆಯನ್ನು ಹಾಕ್ಕೊಂಡಿದ್ದೆ. ಆ ಬೇಳೆ ನೀರನ್ನು ಇದು ನಾನು ಬಸ್ಕೊಂಡಿದ್ದೆ. ಇದನ್ನು ನಾನು ಕಟ್ಟಿನ ಸಾರು ಮಾಡಕತ್ತೀನಿ ರೀ. ಇದಕ್ಕೆ ನಾನು ಏನು ಹಾಕತ್ತೀನಿ ಅಂದ್ರೆ ಒಂದು ಸ್ವಲ್ಪ ಕರಿಬೇವು, ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು ಏಲಕ್ಕಿ, ಸ್ವಲ್ಪ 5-6 ಮೆಣಸಿನಕಾಳು, 2-3 ಲವಂಗ ಹಾಕಿ ರುಬ್ಕೊಂಡು ಬಂದಿದ್ದೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿ ರುಬ್ಬಿರುವ ಮಸಾಲೆಯನ್ನು ಹಾಕಿ ಬಳುವ ತನಕ ಫ್ರೈ ಮಾಡಿರಿ. ಹಸಿ ವಾಸನೆ ಹೋಗುವವರೆಗೂ ನೀವು ಫ್ರೈ ಮಾಡಿರಿ. ಇದು ಭಾಳ ಚಲೋ ಆಗ್ತದೆ. ಅನ್ನ ಸಾಂಬಾರು ರುಚಿ ಆಗ್ತದೆ. ಹೋಳ್ಗೆ ಕೂಡ ಮಾತ್ರ ತುಂಬ ಟೇಸ್ಟ್ ಕೊಡುತ್ತೆ ಸಾಂಬಾರು. ಇದಕ್ಕೆ ಒಂದು ಚಮಚ ಅಚ್ಚ ಖಾರದ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿರಿ. ಫ್ರೈ ಮಾಡಿರುವ ಒಗ್ಗರಣೆಯನ್ನು ಈ ಬೇಳೆ ನೀರೊಳಗೆ ಹಾಕೊಂಡು ಕುದಿಸಿ. ಇದನ್ನು ಸಣ್ಣ ಉರಿ ಇಟ್ಟರೆ ಕುದಿಸ್ಬೋದು, ನೀವು ಜೋರಾದರೂ ಮಾಡಿ ಕುದಿಸ್ಬಹುದು. ಇದಕ್ಕೆ ಚೂರ ಉಪ್ಪು ಹಾಕ್ಕೊಳ್ರಿ, ಒಂಚೂರು ಬೆಲ್ಲ ಹಾಕೋರಿ. ಮತ್ತು ಇದಕ್ಕೆ ನಾನು ಹುಣಸೆ ಹುಳಿ ಹಾಕಿದ್ದೆ. ಇದು ವಿಡಿಯೋದಲ್ಲಿ ಸ್ಕಿಪ್ ಆಗಿದ್ದೆ, ಪ್ಲೀಸ್ ಹಾಕೋರಿ, ತುಂಬ ರುಚಿ ಕೊಡುತ್ತೆ ಇದು ನಾನು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಕೊಳಕತ್ತೀನಿ ರೀ. ನಮಗೆ ಇಷ್ಟ ಅಂಥೇಳಿ ನಾನು ಜಾಸ್ತಿನೇ ಮಾಡ್ಕೊಳಕತ್ತಿದ್ದೆ. ಇದೇ ರೀತಿ ನಾನು ಸಾಂಬಾರು ಮಾಡ್ಕೊಂಡಿದ್ದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಗ್ ಇಷ್ಟವಾದರೆ ಒಂದು ಲೈಕ್ ಕೊಡ್ರಿ. ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು.